ಇವಾಗ ಲಾಸ್ಟ್ ವೀಡಿಯೋ ನೋಡಿರ್ತೀರ, ಚಾರ್ಮಾಡಿ ತನಕ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ವೀಡಿಯೋ ಇತ್ತು. ಇವಾಗ ಇದು ಇಲ್ಲಿಂದ ಕಂಟಿನ್ಯೂಯೇಷನ್. ಈಗ ಇಲ್ಲಿಂದ ನಾವು ಕೊಟ್ಟಿಗೆಹಾರದಿಂದ ಬೇರೆ ನೋಡು ಎಲ್ಲಿಗೆ ಹೋಗೋದು ಏನಂತ. ಹೆವಿ ಬಿಸಿಲಿದೆ ಇಲ್ಲಿ, ಕೈಯ ಸೊಡು ನಾವು ಹೆವಿ ಬಿಸಿಲಿದೆ. ಗಂಟೆ ಆದದ್ದು ಇವಾಗ 10:08, ಆದರೂ ಜಾಸ್ತಿ ಬಿಸಿಲುಂಟು. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಫಾಗ್ ಏನಿರಲಿಲ್ಲ, ಎಕ್ಸ್ಪೆಕ್ಟೇಷನ್ ಇತ್ತು ಫುಲ್ ಫಾಗ್ ಇರ್ಬೋದು ಅಂತ. ಯಾಕಂದರೆ ಈಗ ಮೇ ಮಂತ್ ಎಂಡ್, ಹೇಳಲಿಕ್ಕಾಗೋದಿಲ್ಲ. ಇನ್ನು ಮಾನ್ಸೂನ್ ಸೀಸನ್ ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೇ. ಸೊ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆದಾಗ ಆ ಟೈಮಲ್ಲಿ ಒಳ್ಳೆ ಫಾಗ್ ಇರ್ಬೋದು. ಇಲ್ಲ ರಿಟರ್ನ್ ಬರುವಾಗ ನೋಡ, ಸಪೋಸ್ ರಿಟರ್ನ್ ಬರುವಾಗ ವೆದರ್ ಚೇಂಜ್ ಆದರೆ ಫಾಗ್ ಸಿಗೋ ಚಾನ್ಸಸ್ಸು ಇರ್ತದೆ. ನೋಡುವ ಹೇಗಾಗ್ತದೆ ಅಂತ. ಯೂಶ್ವಲಿ ಸಂಡೇದ್ದೆಲ್ಲ ಪೊಲೀಸರು ಇರ್ತಾರೆ. ಇವತ್ತು ಏನು ಯಾರು ಇಲ್ಲ, ಫಾರೆಸ್ಟ್ ಆಫೀಸರ್ಸ್ ಇಲ್ಲ, ಪೊಲೀಸ್ ಯಾರು ಇಲ್ಲ. ಜನರು ಕಮ್ಮಿ ಇದ್ದಾರೆ. ಜನರು ಅಂದರೆ ಇನ್ನೂ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆದ ನಂತರ ಜನರು ಜಾಸ್ತಿ ಬರ್ತಾರೆ. ಇವಾಗ ಸ್ವಲ್ಪ ಕಡಿಮೆ, ಯಾಕಂದರೆ ಸೆಕೆಗೆ ಯಾಕೆ ಅಂತ. ಯಾರಾದರೂ ಈಚೆ ಬದಿಯಿಂದ ಪಾಸ್ ಆಗಲಿಕ್ಕೆ ಎಲ್ಲಾದರೂ ದೂರ ಹೋಗ್ಲಿಕ್ಕಿದ್ರೆ ಆ ಟೈಮಲ್ಲಿ ಮಾತ್ರ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಇಲ್ಲಾಂದರೆ ಇಲ್ಲಿಗೆ ಚಾರ್ಮಾಡಿಗೆ ಅಂತ ಬಂದು ಹೋಗೋರು ಇವಾಗ ಕಮ್ಮಿ. ನೆಕ್ಸ್ಟ್ ಜೂನಲ್ಲಿ ಹೆವಿ ರೈಡರ್ಸ್ ಇರ್ತಾರೆ. ಯಾಕಂದರೆ ಅದೊಂದು ಎಕ್ಸ್ಪೀರಿಯೆನ್ಸ್ ಬೇರೆ. ಮಳೆಯಲ್ಲಿ ಫುಲ್ ಒದ್ದೆ ಹಾಕ್ತಾ ಎಲ್ಲ ಹೋಗ್ಲಿಕ್ಕೊಂದು ಅದೊಂದು ಖುಷಿಯೇ ಬೇರೆ. ನೋಡಿ ಇಲ್ಲಿ ಒಂದು ಟೆಂಪಲ್, ಕೈ ಮುಗ್ಯೋ ಹಳೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಅದೇ ಇವಾಗ ಹೋಯ್ತಲ್ಲ, ಅದು ಅಣ್ಣಪ್ಪ ಸ್ವಾಮಿ ಟೆಂಪಲ್. ಈಗ ಇನ್ನೂ 75% ಫ್ಯೂಲ್ ಇದೆ. ಆಲ್ಮೋಸ್ಟ್ ಹೋಗಿ ರಿಟರ್ನ್ ಬರ್ಬೋದು, ಅಷ್ಟು ಫ್ಯೂಲ್ ಇದೆ. ರಿಟರ್ನ್ ಅಂದರೆ ಮನೆಗೆ ರೀಚ್ ಆಗೋದಿಲ್ಲ. ಎಲ್ಲಿಯಾದರೂ ಎಕ್ಸಾಂಪಲ್ ಇದೆ, ಚಾರ್ಮಾಡಿ ಘಾಟ್ ಇಳಿದ ನಂತರ ಫ್ಯೂಲ್ ಹಾಕಬೇಕಾದಿತ್ತು. ಒಂದು ವೇಳೆ ಸಪೋಸು ನಾವು ಹೋಗಿ ಎಲ್ಲ ಬರುವಾಗ ಚಾರ್ಮಾಡಿ ಮೊದಲೇ ಕೊಟ್ಟಿಗೆಹಾರದ ಹತ್ರನೇ 10-20%ಗೆ ಬಂದರೆ ಫ್ಯೂಲ್, ಆವಾಗಲೇ ಫ್ಯೂಲ್ ಹಾಕ್ಕೊಂಡೇ ಬರಬೇಕು. ಇಲ್ಲಾಂದರೆ ಸುಮ್ಮನೆ ರಿಸ್ಕ್. ಮತ್ತೆ ಕೊಟ್ಟಿಗೆಹಾರ ಇಲ್ಲಿಂದ 8 ಕಿಲೋಮೀಟರ್ ಇದೆ. ಜಾಸ್ತಿ ಹಸಿವು ಆಗ್ತಾಯಿದೆ. ಬೆಳಿಗ್ಗೆ ತಿಂದ ಪಲಾವು ಎಷ್ಟು ಕರಗಿ ಹೋಯ್ತು ಅಂತ ಗೊತ್ತಿಲ್ಲ. ಹಾಗೆ ನೋಡುವ, ಏನಾದರೂ ಸಿಕ್ಕಿದರೆ, ನಾನ್ ವೆಜ್ ಸಿಕ್ಕಿದರೆ ಒಳ್ಳೆಯದು. ನೋಡುವ ಹೇಗೆ ಅಂತ. ಕೊಟ್ಟಿಗೆಹಾರ ಎಂಟ್ರಿ ಬರೋವಾಗಲೇ ಸ್ಪೀಡ್ ಕ್ಯಾಮರಾ. ಇದು ಕೊಟ್ಟಿಗೆಹಾರ. ಓ ತೆಂಗೆಲ್ಲ ಆತತೆ ಆನ್ನ. ಇದು ನೋಡಿ, ಇದು ಕೊಟ್ಟಿಗೆಹಾರ ಜಂಕ್ಷನ್ ಸಿಟಿ. ಇಲ್ಲಿ ಫೇಮಸ್ ಏನಂದರೆ ನೀರು ದೋಸೆ. ಎಲ್ಲಿ ನೋಡಿದ್ರು ನಿಮಗೆ ನೀರು ದೋಸೆ. ಲೆಫ್ಟ್ ಸೈಡಲ್ಲಿರೋದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಬೇಳೂರು. ಕಳಸ ಬಾಳೆಹೊನ್ನೂರು. ಈಗ ಹಾಫ್ ಟ್ಯಾಂಕ್ ಪೆಟ್ರೋಲ್ ಇದೆ. ಈಗ ದೇವರ ಮನೆಗೆ ಹೋಗೋದು, ಆದರೂ ಪೆಟ್ರೋಲ್ ಬೇಕು ಹಾಕೋ. ಪೆಟ್ರೋಲ್ ಹಾಕುವ. tem hasta
तू दे, तू पोळे दे. फुल भर, फुल फुल. ಸೊ 348 ರೂಪಾಯಿ ಪೆಟ್ರೋಲ್ ಇಲ್ಲಿಗೆ ಆಯಿತು, 3 ಲೀಟರ್. ಬೆಳಿಗ್ಗೆ 400 ರೂಪಾಯಿ ಇದ್ದು, ಇವಾಗ ಇಲ್ಲಿಂದ ಒಂದು ರೆಸ್ಟೋರೆಂಟಿಗೆ ಹೋಗುವೇನು. ಇಲ್ಲಿ ಕೊಟ್ಟಿಗೆಹಾರದಲ್ಲೇ ನೀರು ದೋಸೆ ಎಲ್ಲ ತಿನ್ಬೋದು, ಬಟ್ ನೀರು ದೋಸೆ ನಾವು ಮಂಗಳೂರಿನವರು ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇರ್ತೇವೆ. ಸೊ ಮಂಗಳೂರಿನವರು ಮತ್ತು ಇಲ್ಲಿ ಬಂದು ಮತ್ತೆ ಟೇಸ್ಟ್ ಮಾಡ್ಬೋದು, ಆದರೂ ಪರವಾಗಿಲ್ಲ, ಬೇರೆ ಏನಾದರೂ ವೆರೈಟಿ ಇದ್ದರೆ ಟೇಸ್ಟ್ ಮಾಡೋ ಅಂತ. ಈಗ ಊಟನೂ ಸಿಗಲಿಕ್ಕಿಲ್ಲ, ಯಾಕಂದರೆ 10:30 ಆದದ್ದು. ನಾರ್ಮಲ್ ಲೈಟ್ ಫುಡ್ಡು, ಯಾಕಂದರೆ ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ಮದಿರೋದು ದೇವರ ಮನೆ. ಸೊ ದೇವರ ಮನೆ ಹತ್ರ ಹೋಟೆಲ್ಸು ಇರುವುದಿಲ್ಲ, ಅದಕ್ಕೋಸ್ಕರ. ವೆದರ್ ಕೂಲ್ ಇದೆ, ಬಿಸಿಲು ಮೋಡ ಇದೆ, ಮಳೆ ಬರುವ ಸಾಧ್ಯತೆ ಇಲ್ಲ. ಈಗ ಟೆಂಪರೇಚರ್ 29 ತೋರಿಸ್ತದೆ. ಟೆಂಪರೇಚರ್ 29 ಇರಲಿಕ್ಕಿಲ್ಲ, ಇದು ಮೋಸ್ಟ್ಲಿ ನಮ್ಮ ಮಂಗಳೂರಿದ್ದು ಟೆಂಪರೇಚರ್ ಇರ್ಬೋದು. ದೇವರ ಮನೆಗೆ ರೈಟಿಗೆ ಹೋಗಬೇಕು, ಬಟ್ ನಾವು ರೆಸ್ಟೋರೆಂಟ್ ಏನಾದರೂ ಸಿಗ್ತದ ನೋಡುವ ಅಂತ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಹೋಟೆಲ್ ಗ್ರ್ಯಾಂಡ್ ಸುರುಚಿ. ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ಇದೆ ಅಂತ ಇದೆ, ಬಟ್ ಗೊತ್ತಿಲ್ಲ ಓಪನ್ ಇದೆಯಾ ಇಲ್ವಾ. ಹೋಟೆಲ್ ಸುರುಚಿ, ಪ್ಯೂರ್ ವೆಜ್. ಅಯ್ಯೋ, ಇಲ್ಲಿ ಹೋಟೆಲಲ್ಲಿ ನೋಡಿ ಪೂರಿ ಇಷ್ಟು ದೊಡ್ಡದುಂಟು, ಆದರೆ ಬಾಜಿ ಅಲ್ಲ, ದಾಲ್ ಮತ್ತು ಚಟ್ನಿ. ನಂದು ಮುಖ ಆಗಿದೆ ನೋಡಿ, ಕೂದಲೆಲ್ಲ. ಸೊ ಇಲ್ಲೊಂದು ಲೈಟ್ ಫುಡ್ಡು, ಪೂರಿ ಮತ್ತೊಂದು ಕಾಫಿ ಕುಡಿದು ಹೊರಟು. ಈಗ ಟೈಮ್ ಆಗ್ತಾಯಿದೆ 11:04. ಈಗ ಆ್ಯಕ್ಚುಲಿ ಇಲ್ಲಿಂದ ನಾವು ದೇವರ ಮನೆಗೆ ಹೋಗೋದಂತ ಇದ್ದದ್ದು, ಬಟ್ ದೇವರ ಮನೆ ಬದಲು ಇವಾಗ ನಾವು ಬೆಟ್ಟದ ಭೈರವೇಶ್ವರ ಹೋಗಿ ಮತ್ತೆ ರಿಟರ್ನ್ ಬರುವಾಗ ದೇವರ ಮನೆಗೆ ಹೋಗುವ ಅಂತ. ಸೊ ನೋಡುವ ಹೇಗೆ ಆಗ್ತದೆ ಅಂತ ಜರ್ನಿ. ಕಿಶಿನ್ ದಾಖ ಈಗ ಇದು ಬಾಳೂರು ಹೋಟೆಲಿಂದ ಹೊರಗೆ ಬಂದ ತಕ್ಷಣ ಹೆವಿ ಬಿಸಿಲು ಸರಿ ತಾಗ್ತಾ ಉಂಟು. ಇಲ್ಲಿ 27 ಡಿಗ್ರಿ ತೋರಿಸ್ತಾ ಉಂಟು. ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ, ಅಂದಾಜು ಅದೇ ಥರನೂ ಇದೆ. ಇನ್ನು ಬೆಟ್ಟದ ಭೈರವೇಶ್ವರಕ್ಕೆ ಇಲ್ಲಿಂದ 33 ಕಿಲೋಮೀಟರ್ಸ್, ಆಲ್ಮೋಸ್ಟ್ 1 ಅವರ್ ಅಂತ ತೋರಿಸ್ತಾ ಉಂಟು. ಗೊತ್ತಿಲ್ಲ ಎಷ್ಟು ಟೈಮ್ ತಗೊಳ್ತದೆ ಅಂತ. 1 ಅವರ್ ಅಂದರೆ ಇವಾಗ ಟೈಮು 12ಕ್ಕೆ ಹಾಗೆ ರೀಚ್ ಆಗಬೇಕು. 12:10 ಹಾಗೆ ನೋಡ. ಈಗ ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಕಿಂದ ಸಕಲೇಶ್ಪುರಕ್ಕೆ ಕನೆಕ್ಟ್ ಆಗೋದು, ಹಾಸನ ಡಿಸ್ಟ್ರಿಕ್ಕಿಗೆ. ಯಾಕಂದರೆ ಬೆಟ್ಟದ ಭೈರವೇಶ್ವರ ಏನಿದೆ ಇದೆಲ್ಲ ಸಕಲೇಶ್ಪುರ ರೀಜನಿಗೆ ಬರೋದು. ಸೊ ಹಾಗಾಗಿ ಇವಾಗ ಸಕಲೇಶ್ಪುರಕ್ಕೆ ಹೋಗೋದಿಲ್ಲ, ಸಕಲೇಶ್ಪುರ ತಾಲೂಕು ಕಾಣಬೇಕು. ಸಕಲೇಶ್ಪುರ ತಾಲೂಕಿಗೆ ಕನೆಕ್ಟ್ ಆಗೋದೇ ನಮ್ಮದು ಬೆಟ್ಟದ ಭೈರವೇಶ್ವರ. ಅದಂದರೆ ಬಾರ್ಡ್ರ್ ಥರ ಇದೆ, ಚಿಕ್ಕಮಗಳೂರು ಮತ್ತು ಬೆಟ್ಟದ ಭೈರವೇಶ್ವರ ಮತ್ತು ಸಕಲೇಶ್ಪುರ ಆಲ್ಮೋಸ್ಟ್ ನಿಯರ್ ಬೈ ಥರನೇ. ಮತ್ತು ದೇವರ ಮನೆ, ಇವಾಗ ದೇವರ ಮನೆ ಆದರೆ ಅದು ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಬರ್ತದೆ ಕಾಣಬೇಕು. ಅದು ಕೂಡ ಸೇಮ್, ಏನಂದರೆ ಇದು ಹಾಸನ ಡಿಸ್ಟಿಕ್ ಸಕಲೇಶ್ಪುರ ತಾಲೂಕು ಏನೋ ಅದಕ್ಕೆ ಸೇರ್ಪಡೆ ಆಗಿದೆ ಕಾಣಬೇಕು, ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಬಟ್ ಮ್ಯಾಪಲ್ಲಿ ಎಲ್ಲ ನೀವು ನೋಡಿದರೆ ಬೆಟ್ಟದ ಭೈರವೇಶ್ವರ ನೀವು ನೋಡಿದರೆ ಅದು ಸಕಲೇಶ್ಪುರನ ಅಂತಲೇ ಬರ್ತದೆ.
ಈಗ ಇಲ್ಲಿ ಲೆಫ್ಟಿಗೆ ಹೋದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ ಎಲ್ಲ ಹೋಗೋದು. ರೈಟಿಗೆ ಹೋದರೆ ಸಕಲೇಶ್ಪುರಕ್ಕೆ ಹೋಗೋದು. ಸೊ ಇವಾಗ ನಾವು ರೈಟಿಗೆ ಹೋಗ್ತಾ ಇದ್ದೇವೆ. ಯಾಕಂದರೆ ಅದೇ ಆವಾಗ ಹೇಳಿದ ಥರನೇ ಈ ಬೆಟ್ಟದ ಭೈರವೇಶ್ವರ ಇದೆಲ್ಲ ಏನಿದೆ ನಿಮಗೆ ಬರೋದು ಸಕಲೇಶ್ಪುರ ರೀಜನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ರೈಟಿಗೆ, ಇಲ್ಲಿಂದ ರೈಟಿಗೆಲ್ಲ ಹೋದರೆ ಎತ್ತಿನ ಭುಜ ಟ್ರೆಕ್ಕಿಂಗ್ ಎಲ್ಲ ಹೋಗೋದಾದರೆ ಆಚೆ ಬದಿ ಹೋಗಲಿಕ್ಕೆ. ನಮಗೆ ಸ್ಟ್ರೈಟ್ ಅಂತ ತೋರಿಸ್ತಾ ಇದೆ ನೋಡೋ. ಈಗ ಮುಳ್ಳಯ್ಯನಗಿರಿಗೆಲ್ಲ ಹೋಗೋದಾದರೆ ತುಂಬ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಮುಳ್ಳಯ್ಯನಗಿರಿ ಹೋಗೋದಂದರೆ ಫಸ್ಟಿಗೆ ಒಂದು 2 days ಬ್ಯಾಕೆ ವೆಹಿಕಲ್ ನಂಬರು ಎಲ್ಲ ರಿಜಿಸ್ಟರ್ ಮಾಡಬೇಕು. ಮತ್ತು ಫೀಸ್ ಇರ್ತದೆ, ಪೇ ಮಾಡಬೇಕು. 50 rupees, 100 rupees ಆ ಥರ. 2 wheelers ಆದರೆ 50 rupees, 4 wheeler 100 rupees ಆ ಥರ ಎಲ್ಲ ಇದೆ. ಸೊ ಡೈರೆಕ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಮೊದಲೆಲ್ಲ ಆದರೆ ಪ್ಲ್ಯಾನ್ ಆಯಿತಾ ಡೈರೆಕ್ಟು ಹೊರಟ್ವಿ ಹೋದ್ವಿ ಅಂತ. ಈಗ ಆ ಥರ ಇಲ್ಲ. ಅಂದರೆ ದಿವಸ ಮಿನಿಮಮ್ ವೆಹಿಕಲ್ಸ್ ಅಂತ ಮಾತ್ರ ಬಿಡ್ತಾರೆ. ಅಂದರೆ ಇಲ್ಲಿಗೆ ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠ ಬಾಬಾ ಬುಡನ್ಗಿರಿ ಏನಿದೆ ಅಲ್ಲಿಗೆ. ಸೊ ಹಾಗಾಗಿ ಯಾರಾದರೂ ಹೋಗೋರಿದ್ದರೆ ನೆನ್ಪಿಟ್ಕೊಳ್ಳಿ. ಚಿಕ್ಕಮಗಳೂರು ಹೋಗೋದಾದರೆ ರೂಲ್ಸ್ ಚೇಂಜ್ ಆಗಿದೆ ಇವಾಗ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿಗೆ ಹೋಗೋದಾದ್ರೆ ಇಲ್ಲಿಂದ ರೈಟಿಗೆ ಹೋಗಲಿಕ್ಕೆ ನಮಗೆ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗೋದಂದರೆ, ಬೆಟ್ಟದ ಭೈರವೇಶ್ವರ ಟೆಂಪಲ್ ಬಗ್ಗೆ ಹೇಳೋದಂದರೆ ಫೇಮಸ್ ಆದದ್ದೆಲ್ಲ ಹೇಗೆ ಅಂದರೆ ಕೆಲವು ಯೂಟ್ಯೂಬರ್ಸ್ ಅಂದರೆ ಅನ್ನೋನ್ ಪ್ಲೇಸಸನ್ನೇ ಎಕ್ಸ್ಪ್ಲೋರ್ ಮಾಡೋರು ಇದ್ದಾರೆ, ಅವರಿಂದ ಆಯಿತು. ಅದರ ನಂತರ ಮೇಯ್ನಾಗಿ ಏನಂದರೆ ಈ ಲವ್ ಮಾಕ್ಟೇಲ್ ಮೂವಿ, ಅದು ಮೂವಿಯಲ್ಲಿ ಕೂಡ ಆ ಟೆಂಪಲ್ ಏನಿದೆ ಅದರದ್ದು ಫೀಚರ್ ಮಾಡಿದರು, ಅಲ್ಲಿದ್ದು ತೋರಿಸಿದರು. ಸೊ ಹಾಗಾಗಿ ಜನರು ಇದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ. ಸೊ ನಾವು ಕೂಡ ಇದೊಂದು ಸ್ಪಾಟ್ ನೋಡಬೇಕು ಅಂತ ನೋಡಿ. ವೆಹಿಕಲ್ಸ್ ಎಲ್ಲ ಜಾಸ್ತಿ ಇದೆ ಅಂದರೆ ಇವರೆಲ್ಲ ಹೋಗಿ ಬಂದರು ಕಾಣಬೇಕು. ಇವತ್ತು ಸಂಡೇ, ಈಗ 11:20 ಆದದ್ದು. ಇಷ್ಟೊತ್ತಿಗೆ ಜನರು ಕಮ್ಮಿ ಇರ್ತಾರೆ. ಈವ್ನಿಂಗ್ ಅಥವಾ ಅರ್ಲಿ ಮಾರ್ನಿಂಗ್ ಟೈಮಿಗೆ ಜನರು ಜಾಸ್ತಿ ಇರ್ತಾರೆ. ಸೊ ಹೋಪ್ ನಾನು ಯೋಚಿಸ್ತೇನೆ ಇವಾಗ ಜನರು ಕಮ್ಮಿ ಇರ್ತಾರಂತ. ಜನರು ಕಮ್ಮಿ ಇದ್ದರೆ ಬೆಟರ್, ಯಾಕಂದರೆ ಸ್ವಲ್ಪ ಫೋಟೋಸ್ ಆಗಲಿ ವೀಡಿಯೋಸ್ ಎಲ್ಲ ಆಗಲಿ ತೆಗಿಲಿಕ್ಕೆ ಒಳ್ಳೆಯದು. ನೋಡೋ ಹೇಗೆ ಆಗ್ತದೆ ಅಂತ. ಚಿನ್ನದ ಹಾಲು. ಓ ನೈಸ್. ಇಲ್ಲೊಂದು ಎಂಥದ್ದು ಬರೆದಿದ್ದಾರೆ, ಹಾರ್ಮಕ್ಕಿ ಗ್ರಾಮ ಅಂತ. ಸೊ ಏನೋ ಒಂದು ಆಯಿತು, ಇನ್ಸ್ಟಾ 360 ಆ್ಯಂಗಲ್ ಚೇಂಜ್ ಮಾಡುವಂಥ, ಅದಕ್ಕೋಸ್ಕರ ನಿಲ್ಲಿಸಿದ್ದು. ಒಳ್ಳೆಯದೆ. ಆಲ್ಮೋಸ್ಟ್ ಹತ್ರ ರೀಚ್ ಆದ್ವಿ. ಇವಾಗ ಬೆಟ್ಟದ ಭೈರವೇಶ್ವರ ವ್ಯೂ ಪ್ಲೇಸ್ ಹತ್ರ. ಇಲ್ಲಿಂದ ಒಂದು ಇನ್ನೂ 2 kilometers ಇರ್ಬೋದು ಅಷ್ಟೇ. ತುಂಬ ಜನ ಟೂರಿಸ್ಟು ಇದ್ದಾರೆ ನೋಡಿ. ಕೆಲವರು ಹೋಗಿ ಈಗ ರಿಟರ್ನ್ ಹೋಗ್ತಾ ಇದ್ದಾರೆ. ನಾವು ಎಕ್ಸಾಕ್ಟ್ 12 ಈಗ ಎಷ್ಟಾಯ್ತು, 12:05 ಆಗ್ತಾವಂತ. 12:02 ಇಷ್ಟೊತ್ತಿಗೆ ರೀಚ್ ಆಗ್ತಾ ಇದ್ದೇವೆ. ನೋ ಪ್ರಾಬ್ಲಮ್, ಜನರು ಕಮ್ಮಿ ಇದ್ದರೆ ಆಯ್ತು ಅಷ್ಟೇ. ಜನರು ಜಾಸ್ತಿ ಬೆಳಿಗ್ಗೆದು ಬೇಗ ರೀಚ್ ಆದರೆ ಜನರು ಜಾಸ್ತಿ ಇರ್ತಾರೆ. ಲೇಟ್ ಹೋದರೆ ಬಿಸಿಲಿರ್ತದೆ, ಆದರೆ ಜನರು ಸ್ವಲ್ಪ ಕಮ್ಮಿ ಇರಬಹುದು ಅನ್ನೋದೊಂದು ಯೋಚನೆ, ಮತ್ತೆ ಗೊತ್ತಿಲ್ಲ.
அங்கே கார் அடிச்சு ಇದೊಂದು ಅಪ್ಪು ಭಯಂಕರ ಉಂಟು, ಇದೊಂದು ಅಪ್ಪು ಭಯಂಕರ ಉಂಟು. ಒಂದು ಭಯಂಕರ ಟರ್ನ್ ಅದು. ನಮ್ಮ ಸ್ಕೂಟರ್ 10ರಲ್ಲಿ 15ರಲ್ಲಿ ಹೋಗ್ತಾ ಉಂಟು. ಆಯ್ತವ 15ರಲ್ಲಿ ಹೋಗ್ತಾ ಉಂಟು. ಓ ಇದು ಎಂತ ಜನರು 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 ಹಂಗಾರವೈತೆ. ಇಲ್ಲಿಗೆ ಒಂದು ರೀಚ್ ಆದ್ವಿ. ಆದರೂ ಜನರು ಜಾಸ್ತಿ ಇದ್ದಾರೆ, ವೆಹಿಕಲ್ಸ್. ನೋಡಿ, ಇವಾಗ ನಾವು ಬೆಟ್ಟದ ಭೈರವೇಶ್ವರ ರೀಚ್ ಆಗಿದ್ದೇವೆ. ಒಳ್ಳೆ ರೀಲ್ಸ್ ಆಗ್ತಾ ಉಂಟು. ನಾವಿವಾಗ ನೋಡಿ ಬೆಟ್ಟದ ಭೈರವೇಶ್ವರದ ಹತ್ರ ಬಂದಿದ್ದೇವೆ. ನೋಡಿ, ಹೆವಿ ಬಿಸಿಲಿದೆ, ಬಟ್ ಕ್ಲೌಡ್ಸ್ ಇದೆ. ಹಾಗೆ ಇಲ್ಲಿ ಒಳ್ಳೆ ವ್ಯೂ ಸಿಗ್ತದೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಬಂದದ್ದು. ಇಲ್ಲಿದ್ದ ಅವಸ್ಥೆ ನೋಡಿದರೆ ಹೇಳೋದು ಬೇಡ, ನೋಡಿ ಗೊತ್ತಾಗ್ಬೋದು ನಿಮಗೆ. ಈಗ ಇಲ್ಲಿಂದ ರಿಟರ್ನ್ ಸೀದಾ ದೇವರ ಮನೆಗೆ. ಈಗ ಇಲ್ಲಿಂದ ರಿಟರ್ನ್ ಹೋಗುವುದು. ಇವಾಗ ಈ ಬೆಟ್ಟದ ಭೈರವೇಶ್ವರ ಇಲ್ಲಿಂದ ಹೊರಟ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇವೆ. ಇನ್ನು ಇಲ್ಲಿಂದ ದೇವರ ಮನೆಗೆ ಹೋಗೋದು.